ಕುರುಕ್ಷೇತ್ರದ ಯುದ್ಧಭೂಮಿ. ಸೂರ್ಯ ಅಸ್ತಮಿಸುತ್ತಿದ್ದಾನೆ. ರಕ್ತದಲ್ಲಿ ನೆನೆದ ಮಣ್ಣು ಇನ್ನೂ ಬಿಸಿ. ಆ ಮೌನವನ್ನು ಚೀರಿ ಗರ್ಜನೆಯಂತೆ ಮುಂದೆ ಬರುತ್ತಾನೆ ದುರ್ಯೋಧನ. ದೇಹದಲ್ಲಿ ಗಾಯಗಳು, ಆದರೆ ಕಣ್ಣಲ್ಲಿ ಅಹಂಕಾರದ ಬೆಂಕಿ. ಕೈಯಲ್ಲಿ ಭಾರೀ ಗದೆಯೊಂದಿಗೆ ಇನ್ನೂ ನಾನು ಸೋಲಿಲ್ಲ ಎಂದು ಘೋಷಿಸುತ್ತಾನೆ. ಎದುರು ನಿಂತಿರುವ ಭೀಮ ವಕ್ಷಸ್ಥಳ ಉಬ್ಬಿ, ಕಣ್ಣುಗಳಲ್ಲಿ ಪ್ರತಿಜ್ಞೆಯ ಜ್ವಾಲೆ. ಇವತ್ತು ದ್ರೌಪದಿಯ ಅವಮಾನಕ್ಕೆ ನ್ಯಾಯ ಸಿಗಲೇಬೇಕು ಎಂಬ ಶಪಥ ಅವನ ಉಸಿರಿನಲ್ಲಿ ಪ್ರತಿಧ್ವನಿಸುತ್ತದೆ. ಕ್ಷಣ ಮಾತ್ರ, ನಂತರ ಗದಾಯುದ್ಧ ಆರಂಭ. ಭೀಮನ ಗದೆ ಭೂಮಿಗೆ ಬಡಿದಾಗಲೇ ಧೂಳು ಆಕಾಶಕ್ಕೇರುತ್ತದೆ. ದುರ್ಯೋಧನ ತಿರುಗಿ ತಪ್ಪಿಸಿಕೊಂಡು ಪ್ರತಿಘಾತ. ಲೋಹ ಲೋಹಕ್ಕೆ ಡಿಕ್ಕಿ ಹೊಡೆಯುವ ಶಬ್ದ ಕುರುಕ್ಷೇತ್ರವನ್ನೇ ಕಂಪಿಸುತ್ತದೆ. ಪ್ರತಿ ಹೊಡೆತವೂ ಜೀವ ಮರಣದ ಅಂಚು. ಭೀಮನ ಶಕ್ತಿ ಪರ್ವತದಂತೆ, ದುರ್ಯೋಧನನ ತಂತ್ರ ಸರ್ಪದಂತೆ. ಇಬ್ಬರು ಗಾಯಗೊಂಡರೂ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ಪ್ರೇಕ್ಷಕರಂತೆ ನಿಂತಿರುವ ಪಾಂಡವರು, ಕೌರವರು ಉಸಿರು ಹಿಡಿದು ನೋಡುತ್ತಾರೆ. ಅಷ್ಟರಲ್ಲಿ ಭೀಮನ ಕಣ್ಣಿಗೆ ಕೃಷ್ಣನ ಸೂಕ್ಷ್ಮ ಸಂಜ್ಞೆ, ಕ್ಷಣದ ತೀರ್ಮಾನ. ದುರ್ಯೋಧನ ಗದೆಯನ್ನು ಮೇಲಕ್ಕೆತ್ತಿದಾಗ ಭೀಮನ ಗದೆ ಮಿಂಚಿನಂತೆ ಅವನ ತೊಡಿಗೆ ಬೀಳುತ್ತದೆ. ಭೀಕರ ಶಬ್ದ. ದುರ್ಯೋಧನ ಭೂಮಿಗೆ ಕುಸಿಯುತ್ತಾನೆ. ಅಹಂಕಾರ ಮುರಿದು ಬಿದ್ದಂತೆ. ಯುದ್ಧಭೂಮಿ ಮೌನವಾಗುತ್ತದೆ. ಭೀಮ ನಿಂತಿದ್ದಾನೆ, ಉಸಿರು ಭಾರಿಯಾಗಿ, ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ವಿಜಯ. ಇದು ಕೇವಲ ಯುದ್ಧವಲ್ಲ, ಇದು ಧರ್ಮ ಮತ್ತು ಅಧರ್ಮದ ಅಂತಿಮ ಘರ್ಷಣೆ. ಕುರುಕ್ಷೇತ್ರದಲ್ಲಿ ಅಸ್ತಮಿಸಿದ ಸೂರ್ಯನೊಂದಿಗೆ ಒಂದು ಯುಗವೇ ಅಂತ್ಯಗೊಳ್ಳುತ್ತದೆ.